ಸ್ವರ್ಗಕ್ಕೆ ಹೋಗುವುದು ಹೇಗೆ ಎಂಬುದರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಬರ್ತೀವಿ. ಒಂದು ದಿನ ಓರ್ವ ಯಾಜಕನ ಬಳಿ ಬಂದು ಹೀಗೆ ಹೇಳ್ತಾರೆ, ಫಾದರ್, ನನಗೆ ಸ್ವರ್ಗಕ್ಕೆ ಹೋಗಬೇಕು, ಹೇಗೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಸ್ವಲ್ಪ ಹೇಳ್ತೀರಾ? ನಾನು ಪರೋಪಕಾರವನ್ನ ಮಾಡಿ ಉತ್ತಮ ಕಾರ್ಯಗಳನ್ನ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ಬೋದಾ ಫಾದರ್? ಫಾದರ್ ಹೇಳ್ತಾರೆ, ಸಾಧ್ಯ ಇಲ್ಲ. ನಾನು ದಾನ ಧರ್ಮಗಳನ್ನ ಮಾಡಿ ಉಪವಾಸ ಪ್ರಾರ್ಥನೆ ಧ್ಯಾನ ಮಾಡ್ತಾ ಇದ್ರೆ ಸ್ವರ್ಗಕ್ಕೆ ಹೋಗ್ಬೋದಾ ನಾನು? ಫಾದರ್ ಹೇಳ್ತಾರೆ, ಹಾಗಲ್ಲ. ಹಾಗಾದ್ರೆ ಸ್ವರ್ಗಕ್ಕೆ ಹೋಗೋದು ಹೇಗೆ? ಅವಾಗ ಆ ಯಾಜಕರು ಹೀಗೆ ಹೇಳ್ತಾರೆ, ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನೀನ್ ಹೇಳಿದ ಎಲ್ಲವನ್ನು ಮಾಡ್ಬೇಕು, ಆದ್ರೆ ಸ್ವರ್ಗಕ್ಕೆ ತಲುಪಬೇಕು ಅಂತ ಹೇಳಿದ್ರೆ ಮೊದಲು ಸಾಯ್ಬೇಕು. ಸಾಯ್ದೆ ಹೋದ್ರೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕ್ರೈಸ್ತ ಜೀವನ ಮಾತ್ರ ಅಲ್ಲ, ನಮ್ಮೆಲ್ಲರ ಜೀವನ ಇಹಲೋಕದಲ್ಲಿ ಸಿದ್ಧತೆಯ ಜೀವನ. ಇಲ್ಲಿ ನಮ್ಮ ಜೀವನ ಶಾಶ್ವತ ಅಲ್ಲ. ಇಲ್ಲಿ ನಾವು ಬಂದಿರುವಂತಹದ್ದು ಅಲ್ಪ ದಿನಗಳಿಗೆ ಮಾತ್ರ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸ್ವಲ್ಪ ದಿನಕ್ಕಾಗಿ ಸುಮ್ಮನೆ.